ಹಾಯ್ ಎಲ್ಲರಿಗೂ ನಮಸ್ತೆ. ಇದು ಸಂಡೇ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಂಗೆ ಸ್ವಲ್ಪ ಕೆಲಸ ಇತ್ತು, ಸೊ ಹಾಗಾಗಿ ಡ್ಯೂಟಿಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಬರುವಾಗ ಹಾಗೆ ಚೈತ್ರ ಚಿಕನ್ ತಗೊಬರೋಕೆ ಹೇಳಿದರು. ಚಿಕನ್ ತಗೊಬಂದು ನಮ್ಮ ಬರೋ ಅಷ್ಟರಲ್ಲಿ ಖಾರಕ್ಕೆಲ್ಲ ರುಬ್ಬಿಟ್ಟಿದ್ರು ಮಸಾಲೆ ಐಟಮ್ಸ್ ಎಲ್ಲ. ಏನಪ್ಪ ಮಸಾಲೆ ಐಟಮ್ಸ್ ಅಂತ ಅಂದರೆ ಸ್ವಲ್ಪ ಸಾಂಬಾರು ಸೊಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಒಂದು ಬೆಳ್ಳುಳ್ಳಿ, ಶುಂಠಿ ಹಾಕಿ ರುಬ್ಕೊಂಡು ಮಸಾಲೆ ಹಸಿ ವಾಸನೆ ಸಿಣ್ಸೋಕ್ಕೆ ಅಂತ ಅಂದ್ಬಿಟ್ಟು ಮಸಾಲೆನ ರೆಡಿ ಮಾಡಿದ್ದಾರೆ. ಮತ್ತು ಒಂದು ಪಾತ್ರೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಕಾಯೋ ತನಕ ಬಿಡಬೇಕು ಚೆನ್ನಾಗಿ. ಮುಂಚೆ ಎಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ನನಗೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಆಡ್ಕೊಂಡಿದ್ದಾರೋ. ಅದು ಆಫ್ಟರ್ ಮ್ಯಾರೇಜ್ ಕೂಡ ಮಂಜೂರ ಮನೆಯೂ ಕೂಡ ನನ್ನನ್ನು ಆಡ್ಕೊಂಡಿದ್ದಾರೆ ಎಷ್ಟೊಂದು ಸರಿ. ಸ್ಟಿಲ್ ಇವತ್ತೂ ಅಡುಗೆ ಮಾಡಬೇಕಾದ್ರೆ ನಗ್ತಾರೆ. ಬಟ್ ನನಗೇನು ಬರುತ್ತೆ ನಾನು ಅದನ್ನು ಮಾಡ್ತೀನಿ. ನಾನು ಯಾರಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗೋದೇ ಇಲ್ಲ. ಯಾಕೆಂತಂದರೆ ನಮ್ಮನೆ ನಾನು ಮಾಡೋ ಅಡುಗೆನೇ ಇಷ್ಟಪಡ್ತಾರೆ. ಹಾಗಾಗಿ ಆ್ಯಂಡ್ ರುಬ್ಬಿರೋದನ್ನೆಲ್ಲ ಇವಾಗ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ವಲ್ಲ, ಅದು ಕಾದ್ಮೇಲೆ ಹಾಕಬೇಕು. ಸ್ವಲ್ಪ ಅದು ಪಟ ಅಂತ ಸಿಡಿಯುತ್ತೆ. ಸೊ ಆಯಿಲ್ ಕಾದ್ಮೇಲೆ ಹಾಕಿ ಚೆನ್ನಾಗಿ ಸ್ವಲ್ಪ ಸಿಂಡಿಸ್ಕೋಬೇಕಾಗುತ್ತೆ. ಅದನ್ನು ಕೂಡ ಈಗ ಹಸಿರು ಮೆಣಸಿಕಾಯ್ದೆಲ್ಲ ಹಸಿ ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಹೋಗೋ ತನಕ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೆಕ್ಸ್ಟು ತೊಳ್ಕೊಂಡಿರೋಂಥ ಚಿಕನ್ನ ತಗೊಂಡು ನೀಟಾಗಿ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪ್ಲೇಟ್ನ ಮುಚ್ಚದೇನೆ ಸಿಂಡಿಸ್ಬೇಕು. ಬಟ್ ನಮ್ಮ ಕಡೆ ಎಲ್ಲ ಒಂಥರ ಮಾಡ್ತಾರೆ, ಒಬ್ಬೊಬ್ರ ಕಡೆ ಒಂಥರ ಮಾಡ್ತಾರೆ. ಒಬ್ಬೊಬ್ರ ಕಡೆ ಹಸಿ ಖಾರ ಹಾಕಿ ಇದನ್ನ ಚಿಕನ್ ಇರುತ್ತಲ್ಲ ಅದನ್ನ ಸುಂಡ್ಸೋದೇ ಇಲ್ಲ. ಒಂದೊಂದು ಕಡೆ ಒಂದೊಂದು ಥರ ಫುಡ್ ಸ್ಟೈಲ್ ಇರುತ್ತೆ. ಬಟ್ ಅವ್ರವ್ರ ಕಡೆ ಅವ್ರದ್ದು ಮಾಡೋ ಅಂಥ ಟೇಸ್ಟೇ ಫೇಮಸ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ನಮ್ಗೆ ಈ ಥರ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ವಿ. ಫಸ್ಟು ನನಗೆ ಈ ಥರ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಹೊಳೆನರಸೀಪುರ ಸೈಡ್ ಅಡುಗೆನ ಮಾಡ್ತಾಯಿದ್ದೆ. ಆವಾಗ ನನಗೆ ಎಲ್ಲ ಒಂಥರ ಹಲ್ಟ್ ಮಾಡೋರು, ಅಡುಗೆ ಬರಲ್ಲ ಅಂತ ಅಂದ್ಬಿಟ್ಟು. ಕೆಲವೊಂದು ಅಡುಗೆನ ನಾನು ಚೆನ್ನಾಗೇ ಮಾಡ್ತೀನಿ, ಇನ್ನು ಕೆಲವೊಂದು ಅಡುಗೆನ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ. ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಎಷ್ಟೊಂದು ಸರಿ ಹೆಲ್ಪ್ ಮಾಡಿದ್ದೀರಾ ಅಡುಗೆ ವಿಷಯದಲ್ಲಿ, ನಾನು ಅದನ್ನು ಯಾವತ್ತೂ ಮರೆಯಲ್ಲ. ನಾನು ಒಂದೊಂದು ಸ್ವೀಟ್ಗಳನ್ನ ತುಂಬ ಚೆನ್ನಾಗಿ ಮಾಡ್ತೀನಿ. ಮತ್ತು ಕಾಯಿ ಸುಲ್ಕೊಟ್ಟಿದ್ದೆ, ಕಾಯಿ ರೇಟ್ ಅಂತೂ ಫುಲ್ ಗಗನಕ್ಕೆ ಏರ್ಬಿಟ್ಟಿದೆ ಇವಾಗ. ಕಾಯಿನ ಮಾತಾಡ್ಸೋಕ್ಕೆ ಆಗಲ್ಲ, ಆ ಥರ ಆಗಿಬಿಟ್ಟಿದೆ. ನಾನು ಲಾಸ್ಟ್ ಟೈಮ್ ನಮ್ಮ ಊರಿಗೆ ಹೋದಾಗ ಕೊಬ್ಬರಿ ಎಲ್ಲ ತಂದು ಬಿಡಿಸ್ಕೊಂಡು ಸ್ವಲ್ಪ ಎಣ್ಣೆ ಮಾಡಿಸ್ಕೊಂಡಿದ್ದೆ. ಮತ್ತು ಎಷ್ಟೊಂದು ದಿನ ಆಯಿತು ನಾನು ಒಬ್ಬಟ್ಟು ರೆಡಿ ಮಾಡೋಣ, ಒಬ್ಬಟ್ಟಿಗೆ ಹೂರಣ ರೆಡಿ ಮಾಡಿಟ್ರೆ ಫ್ರಿಜ್ಜಲ್ಲಿ 1 ವೀಕ್ ತನಕ ಇಡ್ಬೋದು. ಸೊ ಹಾಗಾಗಿ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ. ನೆಕ್ಸ್ಟ್ ಇವಾಗ ಖಾರಕ್ಕೆ ಟೊಮೊಟೊ ಮತ್ತು ಈರುಳ್ಳಿ, ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ರು ಚೈತ್ರ. ಆಮೇಲೆ ಕಾಯಿನ ತುರಿದು ಹಾಕೋದು ಟೈಮ್ ಆಗಿಬಿಡುತ್ತೆ ಅಂತ ಹಾಗೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ರು. ಆ್ಯಂಡ್ ಸಾಮಾನು ತಂದು ನಾವು ಜನವರಿಲಿ ಆಲ್ಮೋಸ್ಟ್ ಹಬ್ಬದ ಸಾಮಾನು ತಂದಿದ್ವಿ. ಅದೆಲ್ಲ ನಾವು ಬೇರೆ ಬಾಕ್ಸ್ಗಳಿಗೆ ತುಂಬಕ್ಕೆ ಹೋಗಿಲ್ಲ. ಹಾಗೆಯೇ ಒಂದು ಬಾಕ್ಸಿಗೆ ಇಟ್ಕೊಂಡು ಕವರ್ಗೆ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಅದೇನೇ ಇವಾಗ ಆಲ್ಮೋಸ್ಟ್ ಕಡಲೆ, ಚಕ್ಕೆ ಇದೆಲ್ಲ ಇಷ್ಟು ದಿನ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿ ಸರಿ ನಮಗೆ ಗ್ರ್ಯಾಂಡಾಗಿ ಹಬ್ಬ ಆಗುತ್ತೆ ಜನವರಿ ಟೈಮಲ್ಲಿ. ಸೊ ಆ ಟೈಮಲ್ಲಿ ನಾವು ತಂದಿಟ್ಕೊಂಡಿದ್ದು ಇಲ್ಲಿ ತನಕ ಆಗಿದೆ. ಸ್ವಲ್ಪ ಚಕ್ಕೆ ಮತ್ತು ಕಡಲೆನ ಆ್ಯಡ್ ಮಾಡ್ಕೊಬೇಕು. ಮತ್ತು ಇದಕ್ಕೆ ಸ್ವಲ್ಪ ಮೆಣಸು, ಗಸಗಸೆ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಮಸಾಲೆ ಐಟಮ್ಗೆ. ನಾನಂತೂ ಚಕ್ಕೆ ತಿಂದು ಫುಲ್ ಬಾಡಿ ಎಲ್ಲ ಒಂಥರ ಹೀಟ್ ಅಂತ ಅನಿಸುತ್ತೆ. ತುಂಬ ಎಕ್ಸೆಸ್ ಆಫ್ ಹೀಟ್ ಇರುತ್ತೆ ಚಕ್ಕೆ. ಮತ್ತು ಒಂದೊಂದು ಓಂಕಾಳು ಇದು ಬರುತ್ತಲ್ಲ, ಓಂಕಾಳು, ಅದೆಲ್ಲ ಕುಡಿದು ಸ್ವಲ್ಪ ಹೀಟ್ ಅಲ್ವಾ ಅದು. ವೆಯ್ಟ್ ಲಾಸ್ಗೆ ಚೆನ್ನಾಗಿ ಯೂಸ್ ಆಗುತ್ತೆ ರೆಮಿಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಹಚ್ಮೆಣ್ಸಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಬಿಡಿಸ್ತಾರೆ. ಯಾವಾಗಪ್ಪ ಅಂತಂದರೆ ಈ ಹಬ್ಬಗಳು ಏನು ಬರುತ್ತೆ ಆವಾಗ 3 ಮಂತ್ಸ್ 4 ಮಂತ್ಸ್ಗಾಗೋಷ್ಟು ಮನೆಯಲ್ಲೇ ಬಿಡಿಸಿ ಇಟ್ಕೊತೀವಿ. ಅದನ್ನೇ ಯೂಸ್ ಮಾಡ್ಕೊತೀವಿ. ನೆಕ್ಸ್ಟ್ ಅದನ್ನು ಮಿಕ್ಸಿ ಗ್ರೈಂಡರಲ್ಲಿ ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಕೊಬೇಕು. ತೆರಿ ಇದ್ದರೆ ತಿನ್ನೋಕ್ಕೂ ಸ್ವಲ್ಪ ಒಂಥರ ಅಂತ ಅನಿಸುತ್ತೆ. ಸಾಂಬಾರ್ಗಲ್ವ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಮಟನ್ನು ಹಸಿ ಖಾರ ಹಾಕಿ ಸುಂಡಿಸಿದ್ಮೇಲೆ ಈ ಥರ ಆಗುತ್ತೆ. ಇದು ನಮ್ಮ ಸೈಡಲ್ಲಿ ಮಾಡೋ ಅಂಥದ್ದು. ನಿಮ್ಮ ಸೈಡಲ್ಲಿ ಮಾಡೋ ಅಂಥದ್ದನ್ನ ರೆಸಿಪಿ ನಮಗೆ ಗೊತ್ತಿರೋಲ್ಲ ಅಲ್ವಾ. ನನಗೇನು ಗೊತ್ತೋ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಖಾರನ ಆ್ಯಡ್ ಮಾಡಬೇಕಾಗತ್ತೆ. ಚೆನ್ನಾಗಿ ಸುಂಡಿಸ್ಕೋಬೇಕು ಹಸಿ ಸ್ಮೆಲ್ ಹೋಗೋ ತನಕ. ಆಲ್ಮೋಸ್ಟ್ ಅದರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಚಿಕನ್ನು. ಅದಕ್ಕೆ ಖಾರ ಹಾಕಿ ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿಲಿ.
ಆ್ಯಂಡ್ ನೀರು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಇದನ್ನೇ ಗ್ರೇವಿ ಥರನೂ ಕೂಡ ಮಾಡ್ಬೋದು, ಏನೋ ನೀರು ಹಾಕಿಲ್ಲ ಅಂತಂದರೆ. ಇದೇನೇ ಸ್ವಲ್ಪ ಸಾಂಬಾರು ತಿಕ್ನೆಸ್ಸಲ್ಲೇ ಸ್ವಲ್ಪ ಗ್ರೇವಿ ಆಗುತ್ತೆ. ನಾವು ಸಾಂಬಾರು ಮಾಡ್ತಿದ್ದರಿಂದ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಅರೌಂಡ್ ಇಲ್ಲಿ 2 kg ಚಿಕನ್ನ ತೊಗೊಂಡಿದ್ದೀನಿ. ನಮ್ಮನೆ ಜಾಸ್ತಿ ಜನ ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಗೊತ್ತು. ಇದು ನೋಡಿ ಹಸಿ ಖಾರ ಹಾಕಿದಾಗ ಮಳ್ತಾ ಇರೋದು, ಇದು ಏನು ನೊರೆ ಬರ್ತಾ ಇದೆ ಸುತ್ತ, ಅದು ಜಾಸ್ತಿ ಸುಂಡೋಗಬೇಕು, ಅಲ್ಲಿ ತನಕ ಹಸಿ ವಾಸನೆ ಹೋಗೋದೇ ಇಲ್ಲ ಖಾರದ್ದು. ಸೊ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನಮ್ಮನೆ ಜಾಸ್ತಿ ಜನ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ಲಾಸ್ಟಿಗೆ ನಾವು ಕಸ್ತೂರಿ ಮೆಂತೆ ಬರುತ್ತಲ್ಲ, ಕಸ್ತೂರಿ ಮೆಂತೆನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಗೈಸ್, ಇನ್ಸ್ಟ್ಯಾಂಟ್ ಚಿಕನ್ ಸಾಂಬಾರ್ ರೆಸಿಪಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ಲರಿಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್, ಕೀಪ್ ವಾಚಿಂಗ್ ರಮ್ಯಾ ಮಂಜುನಾಥ್ ಯೂಟ್ಯೂಬ್ ಚಾನಲ್.